ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಒಂದು ನಾಣ್ಣುಡಿ ಇದೆ, ದೇಶ ಸುತ್ತು ಕೋಶ ಓದು ಅಂತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಈ ದೇಶ, ಕೋಶ, ಆಕಾಶ, ಅದರಾಚೆ ಏನಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ. ಅದು ಯಾವ ರೀತಿ ಅಂತಂದರೆ, ವಾಟ್ ಈಸ್ ಬಿಯಾಂಡ್ ದಿಸ್ ಬಾಡಿ ಆ್ಯಂಡ್ ಮೈಂಡ್ ಆ್ಯಂಡ್ ಸ್ಪೇಸ್ ಅಂತ. ದೇಹ, ಮನಸ್ಸು, ಆತ್ಮಗಳ ಆಚೆ ಏನಾದರೂ ಇದೆಯಾ ಅನ್ನೋ ಒಂದು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ಅಮೆರಿಕನ್ಸು ಎರಡು ಕೆಲಸ ಮಾಡ್ತಾರೆ. ನಾನು ಹೇಳಿದ ಮೊದಲ ವಾಕ್ಯದಲ್ಲಿ ಅವರು ದೇಶಗಳನ್ನೂ ಸುತ್ತಾರೆ. ನಮ್ಮೆಲ್ಲರಿಗಿಂತ ಜಾಸ್ತಿ ಅಮೆರಿಕನ್ಸು ಭಾಳ ದೇಶಗಳನ್ನು ಸುತ್ತುತ್ತಾರೆ, ಪರ್ಯಟನೆ ಮಾಡ್ತಾರೆ ಅವರು. ದಟ್ ಈಸ್ ದೇರ್ ಹ್ಯಾಬಿ. ದೆ ರೋಮ್ ಅರೌಂಡ್ ದ ವರ್ಲ್ಡ್. ಹಾಗೆ ಪರ್ಯಟನೆ ಮಾಡುವಾಗ ಏನಾದರೂ ಓದ್ತಾನೆ ಇರ್ತಾರೆ. ನೀವು ಒಂದು ಫ್ಲೈಟಲ್ಲಿ ನೋಡಬೇಕು, ಎಲ್ಲ ಮಲ್ಕೊಂಡು ನಿದ್ರೆ ಮಾಡ್ತಿದ್ರೆ ಈ ಅಮೆರಿಕನ್ಸ್ ಮಾತ್ರ ಯಾವುದಾದ್ರು ಒಂದು ಪುಸ್ತಕ ತೊಗೊಂಡು ಓದ್ತಿರ್ತಾರೆ. ರೀಡಿಂಗ್ ಈಸ್ ಎ ಗುಡ್ ಹ್ಯಾಬಿಟ್ ಆ್ಯಂಡ್ ವಿಸಿಟಿಂಗ್ ನ್ಯೂ ಪ್ಲೇಸಸ್ ಈಸ್ ಆಲ್ಸೋ ಎ ಗುಡ್ ಹ್ಯಾಬಿಟ್. ಸೊ ಇವೆರಡರಿಂದ ಅವ್ರು ಏನು ಕಂಡುಕೊಂಡಿದ್ದಾರೆ ಅಂತಂದರೆ, ಅವರು ಅನುಭವವನ್ನು ಜಾಸ್ತಿ ಮಾಡಿಕೊಂಡು ಅಭಿವೃದ್ಧಿಯನ್ನು ಮಾಡಿಕೊಂಡಿದ್ದಾರೆ. ಅವ್ರ ದೇಶಗಳಲ್ಲಿ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಿದ್ದಾರೆ. ಯಾಕೆಂದರೆ ಅಧ್ಯಯನ ಅನ್ವೇಷಣೆಗಳಿಗೆ ಒಂದು ನಾಂದಿ ಆಗ್ತದೆ. ಸೊ ಇವೆರಡೂ ಕೂಡ ಅವರಿಗೆ ಒಂದು ಭೌತಿಕ ಸಂಪತ್ತನ್ನು ಸೃಷ್ಟಿಸೋದಕ್ಕೆ ಅನುಕೂಲ ಮಾಡಿಕೊಡ್ತೇ ಹೊರತು, ಮನುಷ್ಯಂತಿಯಿಂದ ಹೇಗೆ ಜೀವನ ಮಾಡೋದು, ನೆಮ್ಮದಿಯಾಗಿರೋದು ಹೇಗೆ, ಸಂತೋಷವಾಗಿರೋದು ಹೇಗೆ, ಆನಂದವಾಗಿರೋದು ಹೇಗೆ, ಎಲ್ಲವನ್ನು ಮರೆತು ನಿಶ್ಚಿಂತೆಯಿಂದ ಇರೋದು ಹೇಗೆ ಅಂತಕ್ಕಂಥ ಒಂದು ರಹಸ್ಯ ಇವತ್ತಿಗೂ ಗೊತ್ತಾಗಲಿಲ್ಲ. ಅದು ಗೊತ್ತಾಗಿದ್ದಿದ್ದು ನಮಗೆ ಭಾರತೀಯರಿಗೆ. ನೋಡಿ, ಏನೂ ಇಲ್ಲದ ಕಾಲದಲ್ಲಿ, ಯಾವುದೇ ಭೌತಿಕ ಸಂಪತ್ತಿಲ್ಲದ ಕಾಲದಲ್ಲಿ ನಮ್ಮಲ್ಲಿ ರಾಮರಾಜ್ಯ ಇತ್ತು. ಅಂದರೆ ಎಲ್ಲರೂ ಕೂಡ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯಿಂದ ಜೀವನ ಮಾಡ್ತಿದ್ರು. ಅಂದರೆ ಇದ್ದಿದ್ರಲ್ಲೇ ಜೀವನ ಮಾಡೋದು, ಇದ್ದಿದ್ರಲ್ಲೇ ಸಂತೃಪ್ತಿಯನ್ನು ಅನುಭವಿಸೋದು ಹೇಗೆ. ಇದಕ್ಕೇನೋ ಬೇಕು. ಪುಸ್ತಕ ಓದೋದ್ರಿಂದ ಇವೆಲ್ಲ ಬರೋದಿಲ್ಲ, ಅಥವಾ ಬರೀ ದೇಶ ಸುತ್ತೋದ್ರಿಂದಲೇ ಇವೆಲ್ಲ ಬರೋದಿಲ್ಲ. ಅಂತಹ ಒಂದು ಜ್ಞಾನ ಇದೆಯಲ್ಲ, ಅದನ್ನು ಆತ್ಮಜ್ಞಾನ ಅಂತ ಹೇಳ್ತೀವಿ. ಇದೆಲ್ಲಿಂದ ಬರ್ತದೆ? ಪುಸ್ತಕದಿಂದ ಬರೋದಿಲ್ಲ. ಪುಸ್ತಕದ್ದು ಒಂದಷ್ಟು ಯಾರೋ ಹೋಗ್ಬಿಟ್ಟು ಲೈಬ್ರರಿಯಲ್ಲಿ ಒಂದು 100 ಪುಸ್ತಕ ಅಧ್ಯಯನ ಮಾಡಿ ತಾನೊಂದು ಪುಸ್ತಕ ಬರಿಬೋದು. ಆದರೆ ಮಸ್ತಕದ ಜ್ಞಾನ ಅಂತ ಒಂದಿದೆ. ಅದರಿಂದ ಭಾಳಷ್ಟು ಹೊಸ ಹೊಸ ಆವಿಷ್ಕಾರಗಳಾಗ್ತವೆ. ನೋಡಿ, ಎಷ್ಟೋ ಅನ್ವೇಷಣೆಗಳು ಲೈಬ್ರರಿಯಲ್ಲಿ ಓದಿರ್ತಕ್ಕಂಥ ಪುಸ್ತಕದ ಕೊಡುಗೆ ಅಲ್ಲ, ಅದು ಅವನ ಮಸ್ತಕದಿಂದ ಬಂದಿರತಕ್ಕಂಥದ್ದು. ಈ ಮಸ್ತಕಕ್ಕೆ ಎಲ್ಲಿಂದ ಬಂತು? ಬ್ರಹ್ಮಾಂಡದಿಂದ ಬಂತು, ಆಕಾಶದ ಆಚೆಯಿಂದ ಬಂತದ್ದು. ಅಂಥ ಹೊಸ ಜ್ಞಾನಕ್ಕೆ ಬ್ರಹ್ಮಜ್ಞಾನ ಅಂತ ಹೇಳ್ತೀವಿ. ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ, ಅಂಥವನು ಬ್ರಾಹ್ಮಣ ಅಂತ ಹೇಳ್ತೀವಿ. ಅಂದರೆ ಅಂತಹ ಒಂದು ವಿಶೇಷವಾದ ಜ್ಞಾನ ನಮ್ಮ ಸನಾತನ ಸಂಸ್ಕೃತಿಯಲ್ಲಿತ್ತು. ಅದಕ್ಕಾಗಿ ಏನು ಮಾಡ್ತಿದ್ರು? ಅಧ್ಯಯನ ಮಾಡ್ತಿರ್ಲಿಲ್ಲ, ಎಲ್ಲೂ ಹೋಗ್ತಿರಲಿಲ್ಲ. ಒಂದು ಕಡೆ ಕೂತ್ಕೊಳ್ತಿದ್ರು ತಪಸ್ವಿಗಳು, ಕಣ್ಣು ಮುಚ್ಕೊಂಡು ತಮ್ಮೊಳಗಡೆ ಹೋಗ್ತಾಯಿದ್ರು. ತಮ್ಮೊಳಗಡೆ ಹೋಗಿ ಬ್ರಹ್ಮಾಂಡವನ್ನು ತಲುಪಿ ಎಲ್ಲ ಕಡೆ ಸಂಚಾರ ಮಾಡಿ ಜ್ಞಾನವನ್ನು ಹೆಕ್ಕಿ ತೆಗೆದು ಹೊಸ ಹೊಸ ಗ್ರಂಥಗಳನ್ನು ಬರೆದರು. ಹೊಸ ಹೊಸ ಕಾವ್ಯಗಳು ಬಂತು. ರಾಮಾಯಣ ಬಂದಿದ್ದ ಹಾಗೆ, ಅಭಿಜ್ಞಾನ ಶಾಕುಂತಲ ಬಂದಿದ್ದ ಹಾಗೆ, ಎಲ್ಲ ವೇದ ಉಪನಿಷತ್ತುಗಳು ಬಂದಿದ್ದ ಹಾಗೆ ಅವು ಲೈಬ್ರರಿಯಲ್ಲಿ ಓದಿ ಬರೆದಿದ್ದೆಲ್ಲ ನಮ್ಮ ಹಿಂದಿನ ದಾರ್ಶನಿಕರು, ದ್ರಾಷ್ಟಾರರು. ಅವೆಲ್ಲ ಬ್ರಹ್ಮಾಂಡದ ಮೂಲದಿಂದ ಬಂದಿತ್ತು. ಅದಕ್ಕೆ ದೇಶ, ಕೋಶ, ಆಕಾಶಕ್ಕಿಂತ ಮಿಗಿಲಾದ್ದೊಂದಿದೆ. ಅದನ್ನು ನಾವು ಕಾಸ್ಮಾಸ್ ಅಂತ ಹೇಳ್ತೇವೆ, ಅಥವಾ ಬ್ರಹ್ಮಾಂಡ ಅಂತ ಹೇಳ್ತೇವೆ. ಆ ಬ್ರಹ್ಮಾಂಡದಿಂದ ನಮ್ಮ ಮಸ್ತಕಕ್ಕೆ ಏನಾದರೂ ಹೊಸದು ಬಂದರೆ ಅದು ಬ್ರಹ್ಮಜ್ಞಾನ ಆಗ್ತದೆ, ಅಥವಾ ಬ್ರಹ್ಮಾಂಡದ ಜ್ಞಾನ ಆಗ್ತದೆ, ಯೂನಿವರ್ಸಲ್ ನಾಲೆಡ್ಜ್ ಆಗ್ತದೆ, ಇಂಟ್ಯೂಷನಲ್ ನಾಲೆಡ್ಜ್ ಆಗ್ತದೆ. ನೋಡಿ, ಸಾಮಾನ್ಯ ವ್ಯಕ್ತಿಯಲ್ಲಿ ಬರೀ ವಿಚಾರಗಳು ಬರ್ತಿರ್ತವೆ, ಬರೀ ಆಲೋಚನೆಗಳು ಬರ್ತಿರ್ತವೆ. ಅವನಿಗೆ ಹೊಟ್ಟೆ ಬಟ್ಟೆ ಅಷ್ಟೇ ಚಿಂತೆ. ಇವತ್ತಿಗೆ ಹೇಗೆ, ನಾಳೆಗೆ ಹೇಗೆ, ಮನೆ ಕಟ್ಟೋದು ಹೇಗೆ, ಮದುವೆ ಮಾಡ್ಕೊಳ್ಳೋದು ಹೇಗೆ, ಮಕ್ಕಳು ಸಾಕೋದು ಹೇಗೆ, ಅವನ ವಿದ್ಯಾಭ್ಯಾಸ ಇದೇ ಆಗ್ತದೆ. ಅವನಿಗೆ ಐಡಿಯಾಸ್ ಇರೋದಿಲ್ಲ. ಅಮೇರಿಕನ್ಸ್ಗೆ ಇನ್ನು ಸ್ವಲ್ಪ ಮುಂದುವರೆದಿರ್ತಾರೆ, ಅವ್ರಿಗೆಲ್ಲ ಐಡಿಯಾಸ್ ಬರ್ತಾರೆ. ಹಾಗಾಗಿ ಆ್ಯಪ್ಸ್ ಮಾಡಿಬಿಟ್ಟು, ಥ್ರೂ ಐಡಿಯಾಸು ಅಧ್ಯಯನದ ಮೂಲಕ ಆ್ಯಪ್ಸ್ ಮಾಡ್ತಾರೆ, ನಮಗೆ ಮಾರಾಟ ಮಾಡಿಬಿಟ್ಟು ಒಳ್ಳೆ ದುಡ್ಡು ಮಾಡ್ಕೊಳ್ತಾರೆ. ಸೊ ಅಧ್ಯಯನ ಕೂಡ ಒಂದು ಲೆಕ್ಕದಲ್ಲಿ ನಮಗೆ ಸಂಪತ್ತನ್ನು ಕೊಡ್ತದೆ, ಆದರೆ ಮನುಷ್ಯಾಂತಿಯನ್ನಲ್ಲ. ಸೊ ಅದಕ್ಕಿಂತ ಭಿನ್ನವಾದ ಇನ್ನೊಂದಿದೆ, ಅದು ಇಂಟ್ಯೂಷನ್ಸ್. ನಮಗೆ ಆ ಸ್ಫುರಣೆ ಬರಬೇಕು. ನೀನು ಓದಿದ್ರಿಂದ ಸ್ಫುರಣೆ ಬರೋದಿಲ್ಲ, ಅದು ನಿನ್ನ ಒಳಗಡೆಯಿಂದ ಹುಟ್ಟಿ ಬರಬೇಕು. ಹೇಗೆ ಓಯಸಿಸ್ ಬರ್ತದಲ್ಲ ಭೂಮಿಯಿಂದ, ಹಾಗೆ ಬರಬೇಕು. ಅದು ಯಾವತ್ತಿಗೂ ಖಾಲಿ ಆಗೋದಿಲ್ಲ. ಅದು ಒಂಥರ ಸದಾ ಬುಗ್ಗೆ ಥರ, ಅದು ಒಳಗಡೆಯಿಂದ ಬರ್ತಿರ್ತದೆ, ಉಕ್ಕಿ ಉಕ್ಕಿ ಬರ್ತಿರ್ತದೆ.
ಸೊ ಅದರಿಂದ ಹೊಸ ಹೊಸ ಆವಿಷ್ಕಾರಗಳಾಗ್ತದೆ, ಹೊಸ ಹೊಸ ಪರಿಷ್ಕಾರಗಳಾಗ್ತದೆ. ಆವಿಷ್ಕಾರ ಆಗ್ಬೋದು, ಆದರೆ ಪರಿಷ್ಕಾರ ಆಗಬೇಕಲ್ಲ. ಒಂದು ಸಮಸ್ಯೆ ಬಂದರೆ ಆವಿಷ್ಕಾರಗಳೇನು ಹೆಲ್ಪ್ ಆಗೋದಿಲ್ಲ. ನೋಡಿ, ಇವತ್ತು ಮೊಬೈಲ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಆ್ಯಪ್ಸ್ ಇರ್ಬೋದು, ಇವೆಲ್ಲ ಆವಿಷ್ಕಾರಗಳು ಅಧ್ಯಯನದಿಂದ ಬಂದಿದ್ದು. ಆದರೆ ಇವತ್ತು ಮೊಬೈಲೇ ಒಂದು ಅಡಿಕ್ಷನ್ ಆಗಿದೆ. ಅದು ಪರಿಷ್ಕಾರ ಎಲ್ಲಿದೆ? ಆವಿಷ್ಕಾರಕ್ಕಿಂತ ಪರಿಷ್ಕಾರ ಅನ್ನೋದು ಬೇಕಲ್ವಾ? ಅದು ಮಸ್ತಕದಿಂದ ಬರಬೇಕು, ಅದು ಆ ಭಗವಂತನಿಂದ ಬರಬೇಕು. ಹಾಗೆ ಬಂದಾಗ ಆ ಮೊಬೈಲನ್ನು ಪಕ್ಕಕ್ಕಿಟ್ಟು ಆ ಯಾವುದು ಸಾಧನಗಳಿಲ್ಲದೆ ನಾವು ಸುಮ್ಮನೆ ಕಣ್ಮುಚ್ಕೊಂಡು ನಾವು ಆನಂದವಾಗಿರೋದು ಹೇಗೆ ಅನ್ನೋದನ್ನು ನಮ್ಮೊಳಗಡೆ ಕಂಡ್ಕೊಳ್ತಕ್ಕಂಥ ಒಂದು ಅನುಭವ. ಈ ಅನುಭವ ದೇಶ ಸುತ್ತೋದ್ರಿಂದ ಬರೋದಿಲ್ಲ, ಬರೀ ಪುಸ್ತಕ ಓದೋದ್ರಿಂದ ಬರೋದಿಲ್ಲ. ಸುಮ್ಮನೆ ಕೂತ್ಕೊಂಡಿದ್ದಾಗ ಒಳಗಡೆಯಿಂದ ಬರ್ತದಲ್ಲ, ಬ್ರಹ್ಮಾಂಡದ ಮೂಲದಿಂದ ನಮ್ಮ ಆತ್ಮಿಕ ಮೂಲದಿಂದ ಬರ್ತದೆ. ಅಂತಹ ಜ್ಞಾನವನ್ನು ಬ್ರಹ್ಮಜ್ಞಾನ ಅಂತ ಹೇಳಿದ್ರು. ಆ ಬ್ರಹ್ಮಜ್ಞಾನ ಬರಬೇಕಾದ್ರೆ 3 ಗ್ರಂಥಿಗಳು ಓಪನ್ ಆಗಬೇಕು ಮನುಷ್ಯನಲ್ಲಿ. ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರಗ್ರಂಥಿ ಅಂತ. ಈ 3 ಗ್ರಂಥಿಗಳನ್ನೇ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಾದ್ರೆ IQ, EQ, SQ ಅಂತ ಹೇಳೋರು. IQ ಅಂದರೆ ಇಂಟೆಲಿಜೆಂಟ್ ಕೋಶೆಂಟ್, ಅದು ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. EQ ಅಂದರೆ ಎಮೋಷನಲ್ ಕೋಶೆಂಟು, ಅದು ರುದ್ರನಿಗೆ ಸಂಬಂಧಪಟ್ಟಿದ್ದು. SQ ಅಂದರೆ ಬ್ರಹ್ಮನಿಗೆ ಸಂಬಂಧಪಟ್ಟಿದ್ದು, ಅದು ಬ್ರಹ್ಮವಿದ್ಯೆಗೆ ಸಂಬಂಧಪಟ್ಟಿದ್ದು. ಅದು ಮನಃಶಾಂತಿಯನ್ನು ಕೊಡ್ತದೆ. ಮನಃಶಾಂತಿನೂ ಬೇಕು, ಸಾಂಸಾರಿಕ ಜ್ಞಾನನೂ ಬೇಕು, ಮತ್ತು ಪ್ರಾಪಂಚಿಕ ಜ್ಞಾನನೂ ಬೇಕು. IQನೂ ಬೇಕು, EQನೂ ಬೇಕು, SQನೂ ಬೇಕು. ಸೊ ಈ ಬಿಯಾಂಡ್ ಅಂತ ಹೇಳಿದ್ನಲ್ಲ, ಅದು SQ, ಅದು ಸ್ಪಿರಿಚುವಲ್ ಕೋಶೆಂಟಿಂದ ಬರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಎಲ್ಲ ಪ್ರಾಚೀನ ಋಷಿಮುನಿಗಳು ಮಾಡಿದ್ದು ಅದನ್ನೇ. ತಪಸ್ಸಿನ ಮೂಲಕ ಒಳಗಡೆ ಇರ್ತಕ್ಕಂಥ ಬ್ರಹ್ಮಜ್ಞಾನವನ್ನು ಬರವಣಿಗೆಯ ಮೂಲಕ ಮನುಕುಲಕ್ಕೆ ಕೊಟ್ಟರು. ಅವೇ ವೇದಗಳಾದವು, ಅವೇ ಉಪನಿಷತ್ತುಗಳಾದವು, ಅವೇ ಶ್ಲೋಕಗಳಾದವು, ಅವೇ ಎಷ್ಟೋ ಕಾವ್ಯಗಳಾದವು. ಸೊ ಅದನ್ನು ಹೇಳೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದೇಶ, ಕೋಶ, ಆಕಾಶಗಳ ಆಚೆಯೂ ಕೂಡ ಜ್ಞಾನ ಇದೆ. ಅದೇ ಬ್ರಹ್ಮಾಂಡ ಜ್ಞಾನ. ಅದನ್ನೇ ಇಂಟ್ಯೂಷನಲ್ ಫ್ಲ್ಯಾಶ್ ಅಂತ ಹೇಳ್ತಕ್ಕಂಥದ್ದು. ಮತ್ತು ಬರೀ ಶರೀರದ ಅನುಭವ ಸಾಕಾಗೋದಿಲ್ಲ, ಬರೀ ಓದಿನ ಅನುಭವ ಸಾಕಾಗೋದಿಲ್ಲ, ಆತ್ಮಿಕ ಅನುಭವನೂ ಬೇಕು. ಅದೇ ಅಧ್ಯಾತ್ಮ ಸಾಧನೆ ಮಾಡಿದ್ರೆ ನಮ್ಮೊಳಗಡಿರ್ತಕ್ಕಂಥ ಆತ್ಮಜ್ಞಾನ ಈಚೆ ಬರ್ತದೆ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಸವಿಸ್ತಾರವಾಗಿ ನಿಮಗೆ ಉದಾಹರಣೆ ಸಮೇತ ಹೇಳಬೇಕಾಯ್ತು. ನೀವು ತುಂಬ ಸಾವಕಾಶವಾಗಿ ಆಲಿಸಿದ್ರಿ. ನಿಮಗೆ ಶುಭವಾಗಲಿ ಅಂತ ನಾನು ಹಾರೈಸ್ತಾ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ರಿಗೂ ಶುಭವಾಗಲಿ.